ನಾಚಿಕೆ ಆಗಬೇಕು ಅವ್ರಿಗೆ. ಒಬ್ಬ ಭ್ರಷ್ಟಾಚಾರಿ, ರಾಕ್ಷಸ ಪ್ರವೃತ್ತಿ, ಅಯೋಗ್ಯ ಶಾಸಕ, ಅದು ಮಂತ್ರಿ ಕೂಡ ಆಗಿದ್ದ. ಇಂತಹ ಹೀನ ಕೃತ್ಯ ಮಾಡೋದು ಇಡೀ ಸಮಾಜ ತಲೆ ತಗ್ಗಿಸಿ ಕೆಲಸ ಮಾಡ್ತಾರೆ. ಈಗ ರಾಜಕಾರಣಿಗೆ ಒಂದು ತಾತ್ಸಾರ ಬರುತ್ತೆ ಜನರಿಗೆ. ಇವತ್ತು ನಾನು ಕೇಳ್ತೀನಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ, ಯಾಕೆ ಇಲ್ಲಿವರೆಗೂ ನೀವು ಎಕ್ಸ್ಪೆಲ್ ಮಾಡಿಲ್ಲ ಅವ್ರಿಗೆ? ಯಾರ ಮೇಲೆ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ? ಹಂಗಾರೆ ನೀವು ದಲಿತ ವಿರೋಧಿ, ಒಕ್ಕಲಿಗ ವಿರೋಧಿ ಅಂತ ಹೇಳ್ಬೇಕಾಗ್ತದೆ ನಾವು. ಇವತ್ತು ಇಂಥ ಘಟನೆ ಆಗಿದೆ. ಇವತ್ತು ಕೂಡ ನಮಗೆ ಮಾಹಿತಿ ಸಿಕ್ಕಿದೆ, ಅವರು ಇನ್ನೊಂದು ಕೂಡ ಈ ಕೇಸನ್ನು ಕೂಡ ಅದ್ರ ಮೇಲೆ ರಿಜಿಸ್ಟರ್ ಮಾಡಬೇಕಂತ ಯಾರ ಮಹಿಳೆಯರಿಗೆ ಕರೆದಂತಹ ಒಂದು ಮಾಹಿತಿ ಕೂಡ ಬಂದಿದೆ. ನಿಜವಾಗ್ಲೂ ರಾಷ್ಟ್ರ ಪ್ರವೃತ್ತಿಯಂತಹ ರಾಜಕಾರಣಿಗಳು ಇರಬಾರ್ದು. ಇಂಥ ಘಟನೆ ತೀವ್ರ ಖಂಡಿಸ್ತೀವಿ ನಾವು. ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ, ಆದರೆ ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಅವ್ರ ಮೇಲೆ ಹಳೆ ಕೇಸ್ಗಳಿದೆ. ಒಂದೊಂದು ಕೆಲಸ ಮಾಡಿ 3-4 ಬಿಲ್ ತಗೊಳ್ಳೋಂತಹ ಆರೋಪ ಕೂಡ ಅವ್ರ ಮೇಲೆ ಇದೆ. ಅಂತಹ ಹೀನ ಕೃತ್ಯ ಮಾಡೋಂತಹ ಮುಂಜಾನೆ ಅವ್ರ ಮೇಲೆ ಕೇಸ್ ಹಾಕಬೇಕು. ಈಗಾಗಲೇ ಹಾಕಿದ್ದಾರೆ. ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು, ಆಮೇಲೆ ಡಿಸ್ಕ್ವಾಲಿಫೈ ಮಾಡಬೇಕಂತ ಒತ್ತಾಯ ಕೂಡ ನಾನು ಮಾಡ್ತೇನೆ.